ಈ ಚಿತ್ರ ನೋಡಿ. ನೃತ್ಯ ಮಾಡ್ತಾ ಇರೋ ಶಿವನ ಈ ರೂಪವನ್ನ ಪ್ರಪಂಚದಾದ್ಯಂತ ನೋಡ್ಬೋದು ಅಲ್ವಾ? ನಮಗೆಲ್ಲರಿಗೂ ಇದು ತುಂಬಾ ಪರಿಚಿತ. ಆದರೂ ಇದರೊಳಗೆ ಒಂದು ದೊಡ್ಡ ನಿಗೂಢತೆ ಅಡಗಿದೆ. ಈ ರೂಪ ಒಂದು ಪ್ರಾಚೀನ ಕಥೆಯನ್ನ, ಅಂದ್ರೆ ಇಡೀ ಬ್ರಹ್ಮಾಂಡದ ಕಥೆಯನ್ನೇ ಹೇಳುತ್ತೆ. ಹಾಗಿದ್ರೆ ಈ ನೃತ್ಯದ ಹಿಂದಿರೋ ನಿಜವಾದ ಅರ್ಥವಾದ್ರೂ ಏನು? ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಸರಿ, ಈ ಸಾವಿರಾರು ವರ್ಷ ಹಳೆಯ ರೂಪವನ್ನ ಈಗೊಂದು ಅನಿರೀಕ್ಷಿತ ಆಧುನಿಕ ಜಾಗಕ್ಕೆ ಕೊಂಡೊಯ್ಯೋಣ. ಅದುವೇ ವಿಶ್ವದ ಅತಿದೊಡ್ಡ ಪಾರ್ಟಿಕಲ್ ಫಿಸಿಕ್ಸ್ ಲ್ಯಾಬಾರೆಟರಿ. ಹೌದು, ಕೇಳಿದ್ದು ಸರಿನೇ. ಸ್ವಿಟ್ಜರ್ಲ್ಯಾಂಡ್ನ ಸರ್ನ್, ಅಂದ್ರೆ ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ನ ಹೊರಗಡೆ ಈ ಪ್ರತಿಮೆ ಇದೆ. ಹಾಗಿದ್ರೆ ಪ್ರಶ್ನೆ ಇಷ್ಟೇ: ಸಾವಿರಾರು ವರ್ಷಗಳಷ್ಟು ಹಳೆಯ, ವಿನಾಶದ ದೇವ್ರು ಅಂತಾನೇ ಕರೆಯೋ ಶಿವ ವಿಜ್ಞಾನದ ಅತ್ಯಾಧುನಿಕ ಸಂಶೋಧನಾ ಕೇಂದ್ರದ ಮುಂದೆ ಏನ್ಮಾಡ್ತಾ ಇದ್ದಾನೆ? ಈ ಪ್ರಶ್ನೆ ನಮ್ಮ ಇವತ್ತಿನ ಹುಡುಕಾಟದ ಕೇಂದ್ರಬಿಂದು. ಬನ್ನಿ, ಈ ಕುತೂಹಲಕಾರಿ ರಹಸ್ಯವನ್ನ ಒಟ್ಟಿಗೆ ಭೇದಿಸೋಣ. ಈ ನೃತ್ಯಕ್ಕೂ ಆಧುನಿಕ ವಿಜ್ಞಾನಕ್ಕೂ ಏನು ಸಂಬಂಧ ಅಂತ ನೋಡೋಣ. ಅಂದ್ರೆ ಈ ಸಂಪರ್ಕವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಮೊದಲು ಆ ನೃತ್ಯವನ್ನೇ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಉತ್ತರ ಅಲ್ಲೇ ಅಡಗಿದೆ. ಸರಿ, ಈಗ ಈ ಪ್ರತಿಮೆಯ ಒಂದೊಂದು ಭಾಗವನ್ನು ಬಿಡಿಸಿ ನೋಡೋಣ. ಪ್ರತಿಯೊಂದು ಕೈ, ಪ್ರತಿಯೊಂದು ಭಂಗಿ, ಪ್ರತಿಯೊಂದು ವಸ್ತುವಿಗೂ ಒಂದೊಂದು ಆಳವಾದ ಅರ್ಥವಿದೆ. ಮೊದಲಿಗೆ ಆ ಮೇಲಿನ ಬಲಗೈಯನ್ನ ನೋಡಿ. ಅದರಲ್ಲಿರೋದು ಡಮ್ರು. ಇದು ಬ್ರಹ್ಮಾಂಡದ ಸೃಷ್ಟಿಯ ಮೊದಲ ಶಬ್ದ, ಮೊದಲ ತಾಳವನ್ನ ಸಂಕೇತಿಸುತ್ತೆ. ಒಂದು ರೀತಿ ವಿಶ್ವದ ಹೃದಯ ಬಡಿತ ಅನ್ಬೋದು. ಅದಕ್ಕೆ ತದ್ವಿರುದ್ಧವಾಗಿ ಮೇಲಿನ ಎಡಗೈಯಲ್ಲಿ ಬೆಂಕಿಯ ಜ್ವಾಲೆ ಇದೆ. ಇದು ವಿನಾಶದ ಸಂಕೇತ. ನೋಡಿ, ಒಂದೇ ಸಮಯದಲ್ಲಿ ಸೃಷ್ಟಿ ಮತ್ತು ವಿನಾಶ, ಈ ಸಮತೋಲನವೇ ಈ ನೃತ್ಯದ ಮುಖ್ಯ ವಿಷಯ. ಈಗ ಎರಡನೇ ಬಲಗೈ ಕಡೆ ನೋಡೋಣ. ಇದನ್ನ ಅಭಯ ಮುದ್ರೆ ಅಂತಾರೆ. ಅಂದ್ರೆ ಭಯಪಡಬೇಡಿ ಅಂತ ಭರವಸೆ ಕೊಡೋ ಭಂಗಿ. ಇದು ರಕ್ಷಣೆ ಮತ್ತು ಪಾಲನೆಯ ಸಂಕೇತ. ಹಾಗೆಯೇ ಕೆಳಗಿನ ಎಡಗೈ ಮೇಲಕ್ಕೆತ್ತಿರೋ ಪಾದದ ಕಡೆ ಬೆರಳು ತೋರಿಸ್ತಾ ಇದೆ. ಇದರ ಅರ್ಥ ಸಂಸಾರದ ಚಕ್ರದಿಂದ, ಅಂದ್ರೆ ಜನನ ಮರಣದ ಚಕ್ರದಿಂದ ಮುಕ್ತಿ ಅಥವಾ ಮೋಕ್ಷದ ದಾರಿ ಇಲ್ಲಿದೆ ಅಂತ. ಶಿವನ ಕಾಲಿನ ಕೆಳಗೆ ನೋಡಿ, ಅಲ್ಲಿ ಒಂದು ಕುಬ್ಜ ಆಕೃತಿ ಇದೆ. ಇವನು ಅಪಸ್ಮಾರ ಅನ್ನೋ ರಾಕ್ಷಸ. ನಮ್ಮೆಲ್ಲರಲ್ಲೂ ಇರುವ ಅಜ್ಞಾನ, ಸೋಮಾರಿತನ, ಮರೆವಿನ ಸಂಕೇತ. ಜ್ಞಾನದಿಂದ ಅಜ್ಞಾನವನ್ನ ಮೆಟ್ಟಿ ನಿಲ್ಲೋದನ್ನ ಇದು ತುಂಬಾ ಚೆನ್ನಾಗಿ ತೋರಿಸುತ್ತೆ. ಮತ್ತು ಕೊನೆಯದಾಗಿ ಇಡೀ ನೃತ್ಯ ಒಂದು ಬೆಂಕಿಯ ವರ್ತುಲದ ಒಳಗೆ ನಡೀತಾ ಇದೆ. ಇದನ್ನ ಪ್ರಭಾಮಂಡಲ ಅಂತ ಕರೀತಾರೆ. ಈ ಪ್ರಭಾಮಂಡಲ ಅಂದ್ರೆ ಬರೀ ಬೆಂಕಿಯಲ್ಲ, ಇದು ಇಡೀ ಬ್ರಹ್ಮಾಂಡವನ್ನ ಪ್ರತಿನಿಧಿಸುತ್ತೆ. ಅಷ್ಟೇ ಅಲ್ಲ, ಸೃಷ್ಟಿಯ ಮೂಲ ಮಂತ್ರವಾದ ಓಂ ಅನ್ನೋ ಪವಿತ್ರ ಅಕ್ಷರವನ್ನು ಇದು ಸಂಕೇತಿಸುತ್ತೆ. ಎಲ್ಲ ಅಸ್ತಿತ್ವದ ಸಾರವೇ ಇದು. ಸರಿ, ಈ ಎಲ್ಲಾ ಚಿಹ್ನೆಗಳನ್ನ ಒಟ್ಟು ಸೇರಿಸಿದ್ವೇ ಏನ್ ಸಿಗುತ್ತೆ? ಈ ನೃತ್ಯದ ನಿಜವಾದ ಉದ್ದೇಶವಾದ್ರೂ ಏನು? ಈಗ ನಾವು ಈ ವಿಶ್ಲೇಷಣೆಯ ಒಂದು ಪ್ರಮುಖ ಘಟ್ಟಕ್ಕೆ ಬಂದಿದ್ವೆ. ಶಿವನ ಈ ನೃತ್ಯ, ಇದನ್ನ ಆನಂದ ತಾಂಡವ ಅಂತಾನೂ ಕರೀತಾರೆ. ಇದು ಸುಮ್ಮನೆ ಒಂದು ಚಲನೆ ಅಲ್ಲ, ಇದು ಬ್ರಹ್ಮಾಂಡದ 5 ಪ್ರಮುಖ ಕಾರ್ಯಗಳ ರೂಪಕ. ಅವು ಯಾವ್ಯಾವಂದ್ರೆ ಸೃಷ್ಟಿ, ಸ್ಥಿತಿ ಅಂದ್ರೆ ಪಾಲನೆ, ಸಂಹಾರ ಅಂದ್ರೆ ವಿನಾಶ, ತಿರೋಭವ ಅಂದ್ರೆ ಭ್ರಮೆಯನ್ನ ಸೃಷ್ಟಿಸೋದು, ಮತ್ತು ಕೊನೆಯದಾಗಿ ಅನುಗ್ರಹ ಅಂದ್ರೆ ಮೋಕ್ಷ ನೀಡೋದು. ಅಂದ್ರೆ ಈ ಒಂದೇ ನೃತ್ಯದಲ್ಲಿ ಇಡೀ ವಿಶ್ವದ ಜೀವನ ಚಕ್ರ ಅಡಗಿದೆ. ಇಲ್ಲಿಯವರೆಗೆ ನಾವು ನೃತ್ಯದ ಬಗ್ಗೆ ಮಾತಾಡಿದ್ವಿ. ಈಗ ಆ ನರ್ತಕನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಯಾಕಂದ್ರೆ ಶಿವನ ವ್ಯಕ್ತಿತ್ವವೇ ವಿರೋಧಾಭಾಸಗಳಿಂದ ಕೂಡಿದೆ. ಹೌದು, ಶಿವನನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರ ಅವನು ಒಂದೇ ಸಮಯದಲ್ಲಿ ಮಹಾತಪಸ್ವಿ ಮತ್ತೆ ಅದೇ ಸಮಯದಲ್ಲಿ ಇಂದ್ರಿಯಾಸಕ್ತಿಯ ಸಂಕೇತ. ಅವನು ವಿನಾಶಕನೂ ಹೌದು, ಪುನಃಸ್ಥಾಪಕನೂ ಹೌದು. ಈ ದ್ವಂದ್ವ ಸ್ವಭಾವವೇ ಅವನ ವಿಶೇಷತೆ. ಶಿವನನ್ನ ಪ್ರತಿನಿಧಿಸೋ ಇನ್ನೊಂದು ಪ್ರಮುಖ ಚಿಹ್ನೆ ಅಂದ್ರೆ ಶಿವಲಿಂಗ. ಇಲ್ಲೂ ಕೂಡ ನಾವು ಅದೇ ಸಮತೋಲನವನ್ನ ನೋಡಬಹುದು. ಲಿಂಗವು ಪುರುಷ ಶಕ್ತಿಯನ್ನ ಪ್ರತಿನಿಧಿಸಿದ್ರೆ, ಅದರ ಪೀಠ ಅಂದ್ರೆ ಯೋನಿ ಸ್ತ್ರೀ ಶಕ್ತಿಯನ್ನ ಪ್ರತಿನಿಧಿಸುತ್ತೆ. ಇವೆರಡರ ಸೇರುವಿಕೆಯೇ ಸೃಷ್ಟಿಯ ಮೂಲ. ಸರಿ, ಈಗ ನಾವು ನಮ್ಮ ಮೊದಲಿನ ಪ್ರಶ್ನೆಗೆ ವಾಪಸ್ ಬರೋಣ. ಈ ಪ್ರಾಚೀನ ಪ್ರತಿಮೆ ಇವತ್ತಿನ ಜಗತ್ತಿಗೆ ಹೇಗೆ ಪ್ರಸ್ತುತ, ಅದರಲ್ಲೂ ವಿಜ್ಞಾನದ ಜಗತ್ತಿಗೆ? ಹಾಗಿದ್ರೆ ಶಿವ ಸರ್ನಲ್ಲಿ ಯಾಕೆ ನೃತ್ಯ ಮಾಡ್ತಾ ಇದ್ದಾನೆ? ಉತ್ತರ ಈಗ ಸ್ಪಷ್ಟವಾಗ್ತಾ ಇದೆ ಅಲ್ವಾ? ಭೌತಶಾಸ್ತ್ರಜ್ಞರು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂದ್ರೆ ಉಪಪರಮಾಣು ಕಣಗಳ ಬಗ್ಗೆ ಸಂಶೋಧನೆ ಮಾಡ್ತಾರೆ. ಈ ಕಣಗಳು ಸದಾ ಹುಟ್ಟುತ್ತಾ ನಾಶವಾಗುತ್ತಾ ಒಂದು ನಿರಂತರವಾದ ನೃತ್ಯದಲ್ಲಿರ್ತವೆ. ಶಿವನ ಈ ಬ್ರಹ್ಮಾಂಡದ ನೃತ್ಯ ಅವರ ಸಂಶೋಧನೆಗೆ ಒಂದು ಅತ್ಯುತ್ತಮ ರೂಪಕವಾಗಿದೆ. ಇಲ್ಲಿ ಪ್ರಾಚೀನ ತತ್ವಶಾಸ್ತ್ರ ಮತ್ತು ಆಧುನಿಕ ವಿಜ್ಞಾನ ಕೈ ಹಿಡಿದು ನಿಂತಿವೆ. ಆದರೆ ನಟರಾಜನ ಪ್ರಸ್ತುತತೆ ವಿಜ್ಞಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ.
ನೋಡಿ, ಇದನ್ನ ವಿಜ್ಞಾನಕ್ಕೆ ಭಾರತದ ಕೊಡುಗೆಯ ರಾಜಕೀಯ ಸಂಕೇತವಾಗಿಯೂ ನೋಡಲಾಗುತ್ತೆ. ಇನ್ನು ಎಜಾರ್ ಪ್ಯಾಟ್ಕಿನ್ ರಂಥ ಕಲಾವಿದರು ಜಾಗತಿಕ ಸಮಸ್ಯೆಗಳನ್ನು ತೋರಿಸೋಕೆ ಇದನ್ನ ಬಳಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಚ್ ಬಲಿಯೆಯಂತಹ ಜನಪ್ರಿಯ ಟಿವಿ ಶೋಗಳಲ್ಲಿ ಇದು ನೃತ್ಯದ ಸಂಕೇತವಾಗಿದೆ. ಹಾಗಾಗಿ ನಟರಾಜನು ನಿಜವಾಗಿಯೂ ಸರ್ವಕಾಲಕ್ಕೂ ದೇವರಾಗಿದ್ದಾನೆ ಅನ್ನೋ ಮಾತು ಅಕ್ಷರಶಃ ಸತ್ಯ. ಇದರ ಅರ್ಥ ಮತ್ತು ಪ್ರಸ್ತುತತೆ ಕಾಲಾತೀತ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಬ್ರಹ್ಮಾಂಡದ ಈ ಮಹಾಚಕ್ರ ಅಂದ್ರೆ ಸೃಷ್ಟಿ, ಪಾಲನೆ ಮತ್ತು ವಿನಾಶ, ಇದು ನಮ್ಮ ಸ್ವಂತ ಜೀವನದಲ್ಲಿ ಹೇಗೆ ನಡೀತಾ ಇದೆ? ನಮ್ಮ ಸಂಬಂಧಗಳಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಕೂಡ ಈ ನೃತ್ಯ ನಿರಂತರವಾಗಿ ನಡೀತಾ ಇರುತ್ತೆ ಅಲ್ವಾ? ಇದರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ.